2019 ದೇವೇಗೌಡರ ಕುಟುಂಬಕ್ಕೆ ಅಕ್ಷರಶಃ ಶೋಧನಾ ವರ್ಷ. ಯಾಕಂದ್ರೆ ದೊಡ್ಡಗೌಡರು ಉತ್ತರಾಧಿಕಾರಿಗಳಾಗಿ ಇಬ್ಬರು ಮೊಮ್ಮಕ್ಕಳನ್ನ ಲೋಕಸಭೆ ಚುನಾವಣೆಗೆ ನಿಲ್ಲಿಸಿದ್ದಾರೆ. ಇದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಸಚಿವ ರೇವಣ್ಣನನ್ನ ಚಿಂತೆಗೆ ದೂಡಿದೆ. ಪರಿಣಾಮ ಮಂಡ್ಯ ಮತ್ತು ಹಾಸನ ಕ್ಷೇತ್ರಗಳನ್ನ ಗಂಭೀರವಾಗಿ ಪರಿಗಣಿಸಿರುವ ದಳಪತಿಗಳು ಮತದಾರರ ವಿಶ್ವಾಸದ ಜೊತೆಗೆ ದೇವರ ಮೇಲೂ ಭಾರ ಹಾಕಿದ್ದಾರೆ. ಮಂಡ್ಯ ಮತ್ತು ಹಾಸನ ಲೋಕಸಭಾ ಕ್ಷೇತ್ರಗಳು ದೇವೇಗೌಡರನ್ನ ಚಿಂತೆಗೀಡು ಮಾಡಿದಂತಿದೆ. ಪರಿಣಾಮ ಹಾಸನದಿಂದ ಪ್ರಜ್ವಲ್ ರೇವಣ್ಣ, ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಿಕೊಂಡು ಸಂಸತ್ ಒಳಗೆ ಕರೆದೊಯ್ಯಬೇಕೆಂದು ಮಾಜಿ ಪ್ರಧಾನಿಗಳು ಹಠ ಮಾಡಿದಂತಿದೆ. ಈ ಕಾರಣಕ್ಕೆ ಎರಡೂ ಕ್ಷೇತ್ರದಲ್ಲೂ ತೆನೆ ಹೊತ್ತ ಮುಖಂಡರ ಹಲವು ಚಟುವಟಿಕೆಗಳು ಮತ್ತಷ್ಟು ಚುರುಕಾಗಿವೆ. ಹಾಗ್ ನೋಡಿದ್ರೆ ಸಿಎಂ ಕುಮಾರಸ್ವಾಮಿಗೆ ಹಾಸನಕ್ಕಿಂತ ಮಂಡ್ಯ ಕ್ಷೇತ್ರದ್ದೇ ಟೆನ್ಷನ್. ಸರ್ಕಾರ ರಚನೆಯಾದ ಕ್ಷಣ ಪಾಂಡವಪುರದಲ್ಲಿ ಕೆಸರು ಗದ್ದೆಗೆ ಇಳಿದು ಭತ್ತದ ಪೈರು ನಾಟಿ ಮಾಡಿದ್ದ ಕುಮಾರಸ್ವಾಮಿ 3 ತಿಂಗಳ ಬಳಿಕ ಅಂದ್ರೆ ಬಜೆಟ್ಗೂ ಮುನ್ನ ಅದೇ ಗದ್ದೆಯಲ್ಲಿ ಭತ್ತದ ಪೈರು ಕೊಯ್ಲು ಮಾಡಿದ್ರು. ಸದಾ ಒಂದಿಲ್ಲೊಂದು ಕಾರಣಕ್ಕೆ ಮಂಡ್ಯ ಜಿಲ್ಲೆಗೆ ಅಡ್ಡಾಡುತ್ತಿದ್ದ ಎಚ್ಡಿಕೆ ಕಳೆದ 9 ತಿಂಗಳಲ್ಲಿ ಸಹಸ್ರಾರು ಕೋಟಿ ಯೋಜನೆಗಳನ್ನ ಘೋಷಿಸಿ ಜಿಲ್ಲೆಯ ಮತದಾರರನ್ನ ಹಿಡಿದಿಟ್ಟುಕೊಳ್ಳೋ ಯತ್ನ ನಡೆಸಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ಹಾಗೆ ಜಿಲ್ಲೆಯ ಎಲ್ಲಾ ಶಾಸಕರು, ಪರಿಷತ್ ಸದಸ್ಯರು ಮತ್ತು ಹಾಲಿ ಸಂಸದರು ಕೂಡ ಸಿಎಂ ಎಡಬಲಕ್ಕೆ ನಿಂತಿದ್ದಾರೆ. ಕಾಂಗ್ರೆಸ್ ನಾಯಕ ಕಮ್ ಒಕ್ಕಲಿಗ ಲೀಡರ್ ಅಂಬರೀಶ್ ಸಾವಿಗೀಡಾಗಿದ್ದಾಗಲೂ ಮಂಡ್ಯಕ್ಕೆ ಪಾರ್ಥಿವ ಶರೀರವನ್ನ ತರಿಸಿ ಎಚ್ಡಿಕೆ ಸಹಾನುಭೂತಿ ಪಡೆದಿದ್ರು. ಹೆಲಿಕಾಪ್ಟರ್ನಿಂದ ಅಂಬರೀಶ್ ಪಾರ್ಥಿವ ಶರೀರಕ್ಕೆ ಜೆಡಿಎಸ್ ಶಾಸಕರೇ ಹೆಗಲು ಕೊಟ್ಟಿದ್ರು ಕೂಡ. ಇಂತಹ 10 ಹಲವು ಲೆಕ್ಕಾಚಾರಗಳ ಬಳಿಕ ಸಕ್ಕರೆ ನಾಡಿನ ಸಂಸತ್ ಕ್ಷೇತ್ರದ ವಶಕ್ಕೆ ಪಡೆಯಲು ಕುಮಾರಸ್ವಾಮಿ ಪುತ್ರ ನಿಖಿಲ್ನನ್ನ ಸಂಸತ್ ಚುನಾವಣೆಗೆ ನಿಲ್ಲಿಸಿದ್ದಾರೆ. ಆದ್ರೆ ಸುಮಲತಾ ಅಂಬರೀಶ್ ದಿಢೀರ್ ನಡೆ ನಾಡಿನ ದೊರೆಯನ್ನ ವಿಚಲಿತಗೊಳಿಸಿದೆ. ಪಕ್ಷೇತರವಾಗಿ ಕಂಟೆಸ್ಟ್ ಮಾಡೋ ನಿರ್ಧಾರ ಕಸಿವಿಸಿ ತಂದೊಡ್ಡಿದೆ. ಅಕಸ್ಮಾತ್ ನಿಖಿಲ್ ಸೋತು ಹೋದ್ರೆ ರಾಜಕೀಯ ಕೆರಿಯರ್ಗೆ ಕಪ್ಪು ಚುಕ್ಕಿ, ಆರಂಭಿಕ ಆಘಾತ, ಮುಖ್ಯಮಂತ್ರಿಯಾಗಿ ನನಗೂ ದೊಡ್ಡ ಹಿನ್ನಡೆ ಅಂತ ಗ್ರಹಿಸಿರೋ ಕುಮಾರಸ್ವಾಮಿ ಆರಾಧ್ಯ ದೈವ ಶೃಂಗೇರಿ ಶಾರದಾಂಬೆಯ ಮೊರೆ ಹೋಗಿದ್ದಾರೆ. ಪತ್ನಿ ಅನಿತಾ ಮತ್ತು ಪುತ್ರ ನಿಖಿಲ್ ಜೊತೆ ಬೆಳಿಗ್ಗೆ ಸನ್ನಿಧಾನಕ್ಕೆ ಬಂದಿಳಿದ ಎಚ್ಡಿಕೆ ಕುಟುಂಬಕ್ಕೆ ರಾಜ ಮರ್ಯಾದೆಯ ಗೌರವ ಸಿಕ್ತು. ಬಳಿಕ ಶಾರದಾಂಬೆಗೆ ಕುಮಾರಸ್ವಾಮಿ ದಂಪತಿ ವಿಶೇಷ ಪೂಜೆ ಸಲ್ಲಿಸಿದ್ರು. ದೇವಿಯ ಪಾದದ ಅಂಗಳದಲ್ಲಿ ನಿಖಿಲ್ ನಾಮಪತ್ರ ಇರಿಸಿ ವಿಶೇಷ ಪೂಜೆ ಸಲ್ಲಿಸಿ ಅನುಗ್ರಹಿಸಿ ದೊರೆ ಅಂತ ಮೊರೆ ಇಟ್ಟಿದ್ದಾರೆ. ಅಂದ್ರೆ ಸುಪುತ್ರನ ರಾಜಕೀಯ ಜೀವನಕ್ಕೆ ಶುಭಾರಂಭಕ್ಕೆ ಶೃಂಗೇರಿಯಲ್ಲಿ ಶ್ರೀಕಾರ ಹಾಕಲಾಗಿದೆ. ದೇವರು ಮಾತ್ರವಲ್ಲ, ಗುರುಗಳಾದ ಭಾರತೀ ತೀರ್ಥ ಸ್ವಾಮೀಜಿ ಆಶೀರ್ವಾದ ಪಡೆದ ಕುಟುಂಬ ಗುರುಗಳ ಬಳಿ ನಿಖಿಲ್ ನಾಮಪತ್ರವಿಟ್ಟು ತಲೆಬಾಗಿದ್ರು. ನಂತರ ಮಣಸೆ ಹೆಲಿಪ್ಯಾಡ್ ನಲ್ಲಿ ಮಾತನಾಡಿದ ಸಿಎಂ ಎಚ್ಡಿಕೆ ನಿಖಿಲ್ ಒಬ್ಬನಿಗಾಗಿ ದೇವರ ಬಳಿಗೆ ಬಂದಿಲ್ಲ, 28 ಕ್ಷೇತ್ರದ ದೋಸ್ತಿ ಅಭ್ಯರ್ಥಿಗಳ ಗೆಲುವಿಗಾಗಿ ಪೂಜೆ ಸಲ್ಲಿಸಿರುವೆ ಅಂತ ಹೇಳಿದ್ರು. ಅದಕ್ಕೋಸ್ಕರಲೇ ಬಂದಿದ್ದೀನಿ. ಚುನಾವಣೆ ಯುದ್ಧ ಹೋರಾಟ ಮಾಡಬೇಕಲ್ಲ, ಬರೀ ನಿಖಿಲ್ದು ಒಬ್ಬಂದೇ ಅಲ್ಲ, ಇಡೀ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ JDS ಅಭ್ಯರ್ಥಿಗಳು ನಿಲ್ತಾ ಇದ್ದೀವಲ್ಲ. 28 ಕ್ಷೇತ್ರದ ಹೋರಾಟದಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆಯತಕ್ಕಂತ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದೆ. ಇದೇ ಟೈಮ್ನಲ್ಲಿ ಸುಮಲತಾ ಪಕ್ಷೇತರರಾಗಿ ಕಂಟೆಸ್ಟ್ ಮಾಡಿ ನಿಖಿಲ್ ಜೊತೆ ಸೆಣಸಾಡುತ್ತಾರೆ ಅನ್ನೋದಕ್ಕೆ ಸಾತ್ವಿಕ ಸಿಟ್ಟು ತೋರಿದ್ರು. ಸುಮಲತಾ ಪರವಾಗಿ ನಟ ಯಶ್ ಮತ್ತು ದರ್ಶನ್ ಪ್ರಚಾರ ನಡೆಸುತ್ತಾರೆ ಅನ್ನೋ ವರದಿಗಾರನ ಪ್ರಶ್ನೆಗೆ ಮಂಡ್ಯದಲ್ಲೇ ಏನೇನಾಗುತ್ತೋ ನೋಡೋಣ ಅಂತ ವ್ಯಂಗ್ಯವಾಡಿದ್ರು. ಎಲ್ಲರೂ ಸಿನಿಮಾದವರು ಎಲ್ಲ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ, ಬರಲಿ, ಸಂತೋಷ, ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನದ ಪರವಾಗಿ ಏನೇನು ಮಾತಾಡ್ತಾರೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಮಾತ್ರ ಸುಮಲತಾಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ನಮ್ಮ ಅಭ್ಯರ್ಥಿಗಳ ಪರವಾಗಿ ಇವತ್ತು ಬಿಫಾಮ್ ಏನು ಆಲ್ರೆಡಿ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು ಏನು ಕೊಟ್ಟಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಈಗ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಘೋಷಣೆ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ಇತ್ತ ಮಂಡ್ಯದಿಂದ ಗೌಡ್ತಿ ಸುಮಲತಾ ಕಂಟೆಸ್ಟ್ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ದೇವೇಗೌಡರು ನಿರಾಕರಿಸಿದ್ರು. ಮಂಡ್ಯದ ಕತೆ ಇಷ್ಟಾದ್ರೆ ಹಾಸನದಲ್ಲಿ ಅಖಾಡ ಬಿರು ಬೇಸಿಗೆಯನ್ನೇ ಮೀರಿಸಿದಂತಿದೆ. ಬೆಳಗ್ಗೆಯಿಂದ ಜೆಡಿಎಸ್ ನಿಯೋಜಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮತದಾರ ಪ್ರಭುಗಳ ಮನ ಗೆಲ್ಲೋದಕ್ಕೆ ಯತ್ನಿಸುತ್ತಿದ್ದಾರೆ. ಬೆಳಿಗ್ಗೆ ಹಾಸನ ನಗರದಲ್ಲಿ ಮತದಾರರ ಬಳಿಗೆ ತೆರಳಿದ್ದ ಪ್ರಜ್ವಲ್ ಮತ ಕೊಟ್ಟು ಆಶೀರ್ವಾದಿಸಿ ಅಂತ ಮನವಿ ಮಾಡಿದ್ರು. ಅಲ್ಲದೆ ಕಾಂಗ್ರೆಸ್ ಮುಖಂಡರ ಮನೆಗಳಿಗೆ ಭೇಟಿ ಕೊಟ್ಟು ವಿಶ್ವಾಸ ಗಳಿಸಿರುವೆ. ನನ್ನ ತಂದೆ ಸಮಾನದಲ್ಲಿ ಎಲ್ಲಾ ಶಾಸಕರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸರ್, ಇವತ್ತು ಆಗ್ಲೇನೆ ಬಹಳಷ್ಟು ಜನ ಮತ್ತೆ ನಿನ್ನೆನೂ ಸೇರ್ಪಡೆ ಆಗಿದ್ದಾರೆ. ಬಾಬಿ ಅಣ್ಣವರು ಕೂಡ ಕಾಂಗ್ರೆಸ್ನ ತೊರೆದು ಇವತ್ತು
ಅವ್ರದ್ದೇ ಆದಂಥ ಶಕ್ತಿ ಇವತ್ತು ಹಾಸನ ತಾಲೂಕಲ್ಲಿ ಅವ್ರ ತಂದೆ ಮಾಡಿರೋಂಥ ಸರ್ವಿಸು ಇವತ್ತು ಇಡೀ ಜನ ಹೊಗಳೋಂಥ ವಿಚಾರ. ಮಧ್ಯಾಹ್ನದ ಬಳಿಕ ಚನ್ನರಾಯಪಟ್ಟಣ ಅಸೆಂಬ್ಲಿಯ ವಿವಿಧ ಹಳ್ಳಿಗಳಿಗೆ ತೆರಳಿ ಜೆಡಿಎಸ್ ಮುಖಂಡರ ಮತಯಾಚನೆ ನಡೆಸಿದ್ರು. ಇದೆಲ್ಲದರ ಮಧ್ಯೆ ಕುಮಾರಸ್ವಾಮಿ ಜೊತೆ ರೇವಣ್ಣ ಕೂಡ ಶೃಂಗೇರಿಯ ಶಾರದಾಂಬೆ ಮಡಿಲಲ್ಲಿ ಪ್ರಜ್ವಲ್ ರೇವಣ್ಣ ಗೆಲುವಿಗೆ ವಿಶೇಷ ಪೂಜೆ ನಡೆಯಿತು. ಇದೇ ಶುಕ್ರವಾರ ನಾಮಪತ್ರ ಸಲ್ಲಿಸಲಿ, ಒಳ್ಳೆದಾಗ್ಲಿ ಅಂತ ಶೃಂಗೇರಿಯ ಜ್ಯೋತಿಷಿಗಳು ಸೂಚಿಸಿದ್ದಾರಂತೆ. ಈ ಕಾರಣಕ್ಕೆ ಶುಕ್ರವಾರ ಪ್ರಜ್ವಲ್ ರೇವಣ್ಣ ಮೊದಲಿಗೆ ಹರದನಹಳ್ಳಿಯಲ್ಲಿರೋ ಮನೆದೇವರು ದೇವೇಶ್ವರ ದೇಗುಲಕ್ಕೆ ಪೂಜೆ ಸಲ್ಲಿಸಿದ್ರು. ಆಮೇಲೆ ಮಾವಿನಕೆರೆ ರಂಗನಾಥ ಸ್ವಾಮಿ, ನರಸಿಂಹಸ್ವಾಮಿ ದೇವರಿಗೆ ಪೋಷಕರ ಜೊತೆ ಕೈ ಮುಗಿಯಲಿದ್ದಾರೆ. ಬಳಿಕ ಹಾಸನ ನಗರದಲ್ಲಿ ಬೃಹತ್ ಮೆರವಣಿಗೆ ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಉಮೇದುವಾರಿಕೆ ಸಲ್ಲಿಕೆಗೆ ಪ್ರಜ್ವಲ್ ಸರ್ವ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಒಟ್ನಲ್ಲಿ ಹಾಸನ ಮತ್ತು ಮಂಡ್ಯದ ರಣಕಣದ ಕಾವು ಜೋರಾಗಿದೆ. ಜೆಡಿಎಸ್ ನಿಯೋಜಿತ ಅಭ್ಯರ್ಥಿಗಳಾದ ನಿಖಿಲ್ ಕುಮಾರಸ್ವಾಮಿ ಮತ್ತು ಪ್ರಜ್ವಲ್ ರೇವಣ್ಣ ಮತದಾರರ ಜೊತೆ ದೇವರಿಗೂ ದಂಡ ಹಾಕ್ತಿದ್ದಾರೆ. ಆದ್ರೆ ಮತದಾರರ ಚಿತ್ತ ಏನು, ಯಾರಿಗೆ ಸಿಹಿ ಯಾರಿಗೆ ಕಹಿ ಅಂತ ಈಗಲೇ ಹೇಳೋದಕ್ಕೆ ಬರಲ್ಲ. ಹೆಚ್ಚು ಕಮ್ಮಿ 2 ತಿಂಗಳ ಕಾಲ ಬೇಕಿದೆ. ನ್ಯೂಸ್ ಡೆಸ್ಕ್ TV5.